ನಮಸ್ಕಾರ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಮ್ಯಾಮ್ ನನ್ನ ಶೋಗೆ ಮಾಮಾಲಜಿ ಮೈಕ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಆ್ಯಂಡ್ ಹಿಯರ್ ಫ್ರಮ್ ಯು. ಸೊ ವಿ ಆರ್ ಆಲ್ ವೇಟಿಂಗ್ ಟು ಹಿಯರ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಯು. ಸೊ ನಿಮ್ಮ ಬಗ್ಗೆ ಒಂಚೂರು ಪರಿಚಯ ಮಾಡ್ಕೊಳ್ಳಿ. ನೀವು ಎಲ್ಲಿಂದ ಎಲ್ಲಿ ಹುಟ್ಟಿದ್ರು, ನೀವೇನು ಮಾಡಿದ್ರಿ ಅನ್ನೋದೆಲ್ಲ ಒಂಚೂರು ನಿಮ್ಮ ಕಡೆ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸುನೈನಾ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನನ್ನ ಹೆಸರು ಡಾಕ್ಟರ್ ಲಕ್ಷ್ಮೀ ಎನ್ ಪ್ರಸಾದ್ ಅಂತ. ನನ್ನ ನೇಟಿವ್ ಶಿವಮೊಗ್ಗ. ನಾನು ಶಿವಮೊಗ್ಗದವನು. ನಮ್ಮ ತಂದೆ ಪ್ರೊಫೆಸರ್ ಸಿ ಕೃಷ್ಣ ಭಟ್ ಅಂತ. ನಮ್ಮ ತಾಯಿ ಹೆಸರು ಕಮಲಾದೇವಿ. ನಾನು PUC ತನಕ ಶಿವಮೊಗ್ಗದಲ್ಲೇ ಓದಿದ್ದೀನಿ. ನಂತರ ನನ್ನ ಡಿಗ್ರಿ BAMS ಗ್ರಾಜುಯೇಷನ್ ಅಲ್ಲಿ ಮಾಡಿದ್ದು ಉಡುಪಿಯ SDM ಕಾಲೇಜ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್. ಸರ್ ನೀವು ಎಲ್ಲ ಒಟ್ಟಿಗೆ ಒಂದು ಕ್ಲಿನಿಕ್ ಇದೆ ಅಂತ ಶೃಂಗೇರಿ, ಅದ್ರ ಬಗ್ಗೆ ಹೇಳಿ. ಹೌದು, ಈಗ ನಾನು ಶೃಂಗೇರಿಯಲ್ಲಿ ಇದ್ದೀನಿ ಕಳೆದ ಒಂದು 22 ವರ್ಷದಿಂದ. ನಾನು ಮತ್ತೆ ಮನೆಯವರು, ಅವರು ಆಯುರ್ವೇದಿಕ್ ಡಾಕ್ಟರ್ ನಸೀಂ ಪ್ರಸಾದ್ ಅಂತ, ಕೊಪ್ಪ ಆಯುರ್ವೇದಿಕ್ ಕಾಲೇಜಿನಲ್ಲಿ ALN ರಾವ್ ಮೆಮೋರಿಯಲ್ ಕಾಲೇಜ್ ಅಂತ. ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ ಇದೆ, ಜೊತೆ ನಾವು ಪಂಚಕರ್ಮ ಥೆರಪಿ ಕೂಡ ಮಾಡ್ತೀವಿ. ಪಂಚಕರ್ಮ ಯೂನಿಟ್ ಇದೆ ನಮ್ಮದು. ಜೊತೆನಲ್ಲಿ ನಮ್ಮದೊಂದು ಔಷಧಿ ತಯಾರಿಕಾ ಘಟಕ ಇದೆ. 47 ವರ್ಷ ಆಗಿದೆ ಅದು ಶುರು ಮಾಡಿ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅದರ ಹೆಸರು ಆಚಾರ್ಯ ಸುಶ್ರುತ ಡ್ರಗ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಅಂತ. ನಮ್ಮ ಮಾವನವ್ರು ಶುರು ಮಾಡಿದ್ರು, NS ರಾಮಸ್ವಾಮಿಗಳಿಂದ ಅವ್ರು ಶುರು ಮಾಡಿದ್ರು 1978ರಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ರೊಡಕ್ಷನ್ ಎಲ್ಲ ನೋಡ್ಕೊಳ್ತೀವಿ. ನಂತರ ಅದು ಮಾರ್ಕೆಟಿಂಗು ಇದೆ, ತಮ್ಮ ನೋಡ್ಕೊಳ್ತಾರೆ. ಇಟ್ಸ್ ಲೈಕ್ ಫ್ಯಾಮಿಲಿ ಬಿಸ್ನೆಸ್. ನಾವು ಶೃಂಗೇರಿಯಲ್ಲಿ ಇದ್ದೀವಿ. ಓಕೆ, ದಟ್ಸ್ ರಿಯಲಿ ನೈಸ್. ಫ್ಯಾಮಿಲಿ ಒಟ್ಟಿಗೆ ಸೇರಿ ಮಾಡ್ತಾರೆ. ಆಲ್ಸೋ ನಿಮ್ಮಿಬ್ರು ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಹೇಳಿ. ನನಗೆ ಇಬ್ರು ಗಂಡ್ಮಕ್ಳಿದ್ದಾರೆ. ದೊಡ್ಡವನ ಹೆಸರು ವಂಶಿ ಮಾಧವ ಅಂತ, ಅವನು 3rd year BE ಓದ್ತಾ ಇದ್ದಾನೆ. ಚಿಕ್ಕವನು ಜಿತಮಂಜು ಅಂತ, ಅವನು first year PUC ಓದ್ತಾ ಇದ್ದಾನೆ. ಓಕೆ, ದಟ್ಸ್ ರಿಯಲಿ ನೈಸ್. ಸೊ ನೀವು ಈ ಆಯುರ್ವೇದ ಫೀಲ್ಡ್ಗೆ ಹೆಂಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು, ಬಟ್ ಯಾಕೆ ನೀವು ಆಯುರ್ವೇದ ತಗೊಂಡ್ರಿ ಅನ್ನೋದು ಒಂಚೂರು ಮಾಹಿತಿ ಕೊಡ್ತಾರೆ? ನಿಜ ಹೇಳ್ಬೇಕು ಅಂದ್ರೆ ಸುನೈನಾ, ನನಗೆ ಫಸ್ಟ್ PUC ನಾನು ಇರೋ ತನಕ, ನಾನು ಫಸ್ಟ್ PUC ಇದ್ದಾಗ ಅಲ್ಲಿ ತನಕ ನನಗೆ BAMS ಅಂತ ಒಂದು ಕೋರ್ಸ್ ಇದೆ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಕೆಲವರು, ನಾವು ಶಿವಮೊಗ್ಗದಲ್ಲಿರುವಾಗ ನಮ್ಮ ಅಜ್ಜಿ ಅವರು ಸ್ವತಃ ಅವರಿಗೆ ಆಯುರ್ವೇದ ಔಷಧಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತು. ಅವರು ಹುಷಾರಿಲ್ಲದೆ ಇರುವಾಗ ಕೃಷ್ಣಮೂರ್ತಿ ಡಾಕ್ಟರ್ ಒಬ್ಬರು ವ್ಯಾಸರಾಯರು ಅಂತ ಇದ್ರು, ಅವ್ರ ಹತ್ರ ಹೋಗ್ತಾ ಇದ್ರು ಅವರು. ಬಟ್ ನನಗೆ ಅವ್ರು ಹೇಗೆ ಆಯುರ್ವೇದಿಕ್ ಡಾಕ್ಟರ್ ಆದ್ರು ಅಂತ ಗೊತ್ತಿರ್ಲಿಲ್ಲ. ಮತ್ತೆ ನಾನು ಚಿಕ್ಕಂದಿನಿಂದ ಇನ್ನೊಂದು ಹೇಳ್ಬೇಕು ಅಂದ್ರೆ, ಅದೆಲ್ಲೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇತ್ತು ಅನ್ಸುತ್ತೆ, ನಂಗೆ ಗಿಡಗಳು ಅಂದ್ರೆ ತುಂಬಾ ಇಷ್ಟ. ನಾನು ಹೆಚ್ಚಾಗಿ ನಾನು ಆಟ ಆಡ್ತಿದ್ದು ಎಲೆಗಳನ್ನು ಕಿತ್ಕೊಂಡು ಬಂದು ಆಟ ಆಡ್ತಿದ್ದು. ಅದ್ರಲ್ಲಿ ಏನಾದ್ರು ಕಷಾಯ ತರ ಮಾಡೋದು, ಎಲೆ ಜಜ್ಜಿ ಚಟ್ನಿ ತರ ಮಾಡೋದು, ಅದೇ ತುಂಬಾ ಇಷ್ಟದ್ದು ಇದಾಗಿತ್ತು, ಕೆಲಸ ಆಗಿತ್ತು. ಹಾಗೇನೆ ಫಸ್ಟ್ PUC ಇದ್ದಾಗ ಏನ್ ಟರ್ನಿಂಗ್ ಪಾಯಿಂಟ್ ಆಯ್ತು ಅಂದ್ರೆ, ನನಗೆ ಮೈಸೂರು ಆಯುರ್ವೇದಿಕ್ ಕಾಲೇಜ್, ಮೈಸೂರು ಗವರ್ಮೆಂಟ್ ಆಯುರ್ವೇದಿಕ್ ಕಾಲೇಜ್ ಒಂದು 7 years ಇತ್ತು. ಓಜಸ್ ಅಂತ ಹೆಸರು. ಅದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಲೇಖನಗಳಿವೆ. ಅದು ನನ್ನ ಗಮನವನ್ನು ಸೆಳೀತು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಆಯುರ್ವೇದದ ಮಹತ್ವ ಅದರಿಂದ ತಿಳಿತಾ ಇತ್ತು. ಸಾಮಾನ್ಯರು ಕೂಡ ಆಯುರ್ವೇದದ ಬಗ್ಗೆ ನಾಲೆಜ್ ಇಲ್ಲದೆ ಇರೋರಿಗೆ ಕೂಡ ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು. ಜೊತೆನಲ್ಲಿ ಇದು ತುಂಬಾ ಪರ್ಫೆಕ್ಟ್ ಆಗಿದೆ. ಈ ಸಿಸ್ಟಮ್, ಚಿಕಿತ್ಸಾ ಪದ್ಧತಿಯಿಂದ ತಗೊಂಡ್ರೆ ಕೇವಲ ಲಕ್ಷಣಗಳನ್ನ ಮಾತ್ರ ಸರಿ ಮಾಡೋದಲ್ಲ, ರೋಗವನ್ನ ಬುಡದಿಂದ ವಾಸಿ ಮಾಡುತ್ತೆ ಅನ್ನೋದು ಗೊತ್ತಾಗೋ ತರ ರೂಟಿಂದ ತೆಗೆಯುತ್ತೆ ಅಂತ. ನಾನು ಅವತ್ತೇ ಬಹುಶಃ ಡಿಸೈಡ್ ಮಾಡಿದ್ದೀನಿ, ನಾನು ಗ್ರಾಜುಯೇಷನ್ ಮಾಡುವಾಗ ನಾನು ಇದನ್ನೇ ತಗೊಳ್ತೀನಿ ಕೋರ್ಸ್ ಅಂತ. ಇದನ್ನ ನಾನು ಹೇಳ್ತಾ ಇದ್ದೆ. ಆಕ್ಚುಲಿ ಐ ವಾಂಟ್ ಟು ಶೇರ್. IT ಬೂಮ್ ಶುರುವಾಗಿತ್ತು. ಹೆಚ್ಚಾಗಿ ಎಲ್ರು ಅದ್ರಲ್ಲಿ IT ನಲ್ಲಿ ಒಳ್ಳೆ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋ ಕಾರಣದಿಂದ, ಅಫ್ಕೋರ್ಸ್ ನಾನೇನು ಅದನ್ನ ಅದ್ರ ಬಗ್ಗೆ ನಂದೇನು ಕಾಮೆಂಟ್ಸ್ ಇಲ್ಲ, ಬಟ್ ಹೆಚ್ಚಾಗಿ ಎಲ್ಲರೂ BE ಔಟ್ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ನನಗೂ ಪರ್ಸೆಂಟೇಜ್ ಚೆನ್ನಾಗೇ ಇತ್ತು. ಆದ್ರೆ ನಾನು ಆಯುರ್ವೇದ ಸೆಲೆಕ್ಟ್ ಮಾಡ್ಕೊಂಡಾಗ ಮನೆಯಿಂದ ಅಲ್ಲ, ಹೊರಗಡೆಯಿಂದ ಸಾಕಷ್ಟು ಜನ ಯಾಕೆ ಅದನ್ನ ಓದ್ಬೇಕು ಅಂತೆಲ್ಲ
ಸಾಕಷ್ಟು ಡಿಸ್ಕರೇಜ್ ಮಾಡಿದ್ರು. ಆಗ ನಮ್ ತಂದೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತು. ಆಕ್ಚುಲಿ ನಮ್ ತಂದೆ ಅವತ್ತು ಅಷ್ಟು ಸಪೋರ್ಟಿವ್ ಆಗಿ ಮಾತಾಡಿರ್ಲಿಲ್ಲ ಅಂದ್ರೆ ಬಹುಶಃ ನಾನು ಇಷ್ಟು ಒಳ್ಳೆ ಒಂದು ತತ್ವಯುತವಾದ ಒಂದು ಚಿಕಿತ್ಸಾ ಪದ್ಧತಿ, ಒಂದು ವೈದ್ಯ ಪದ್ಧತಿಯಿಂದ ವಂಚಿತಳಾಗ್ತಿದ್ದೆ. ಹಾಗಾಗಿ ನಾನು ನಮ್ಮ ತಂದೆಗೂ ತುಂಬಾ ಕ್ರೆಡಿಟ್ಸ್ ಕೊಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಈ ಚಿಕಿತ್ಸಾ ಪದ್ಧತಿ ಆಯ್ಕೆ ಮಾಡ್ಕೊಳ್ಳೋದ್ರ ಹಿಂದೆ ನಮ್ಮ ಅಜ್ಜಿ ಏನಿದ್ರು, ನಮ್ಮ ತಂದೆಯವ್ರ ತಾಯಿ, ಅವ್ರಿಗೆ ತುಂಬಾ ಗಿಡಮೂಲಿಕೆಗಳ ಪರಿಚಯ ಇತ್ತು. ಅವ್ರು ಅನೇಕ ತೊಂದರೆಗಳಿಗೆ ಮನೆ ಮದ್ದು ಕೂಡ ಕೊಡೋರು. ಸಾಕಷ್ಟು ತುಂಬಾ ಗಿಡ ಗೊತ್ತಿತ್ತು ಅವರಿಗೆ. ಅವರು ತೀರ್ಥಹಳ್ಳಿಯಲ್ಲಿ ಇದ್ದಂಥವ್ರು, ಮಲೆನಾಡು ಭಾಗದಲ್ಲಿ ಇದ್ದಂಥವ್ರು. ಹಾಗಾಗಿ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಗಿಡದ ಪರಿಚಯ ಇತ್ತು. ಸೊ ಅದು ನಿಮ್ಗೆ ಇಂಟ್ರೆಸ್ಟ್ ಆಗಿ ನೀವು ಹೌದು, ಅದೊಂದು ನೋಡಿ ಚಿಕ್ಕ ವಯಸ್ಸಿಂದ ನಾವು ನೋಡಿರ್ತೀವಲ್ಲ ಅದನ್ನ. ಸೊ ಅಜ್ಜಿ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಪ್ಪ ಅಮ್ಮನೂ ಇಂಪಾರ್ಟೆಂಟ್. ಸೊ ದೊಡ್ಡವರ ಆಶೀರ್ವಾದ ಫಸ್ಟ್ ವೆರಿ ಇಂಪಾರ್ಟೆಂಟ್. ಖಂಡಿತ ಅಪ್ಪ ಅಮ್ಮ ನಮ್ನ ಈ ದಾರಿಗೆ ಕರ್ಕೊಂಡ್ ಬಂದಿದ್ದಾರೆ. ಸೊ ಅವ್ರಿಗೂ ಬಿಗ್ ಥ್ಯಾಂಕ್ ಯು. ಇಲ್ಲಿ ನಾವ್ ಇರಕ್ಕೆ ಅವರೇ ಕಾರಣ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಡೆಫಿನೆಟ್ಲಿ ದಿಸ್ ವುಡ್ ನಾಟ್ ಹ್ಯಾಪನ್. ಸೊ ಅವ್ರಿಗೆ ಹೌದು, ಖಂಡಿತ. ಸೊ ಮ್ಯಾಮ್, ಇವಾಗ ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ಆಯುರ್ವೇದ ಬೂಮ್ ಆಗಿದೆ ಇವಾಗ. ಬಟ್ ಎಷ್ಟೊಂದು ಜನಕ್ಕೆ ಎಷ್ಟೊಂದು ವಿಚಾರಗಳು ಗೊತ್ತಿರಲ್ಲ ಆಯುರ್ವೇದ ಅಂದ್ರೆ. ರಿಲೆವೆಂಟ್ ಆಗಿ ಏನಿದೆ ಆಯುರ್ವೇದ ಫೀಲ್ಡ್ ಅಲ್ಲಿ ಅನ್ನೋದು ತಿಳಿಸ್ಕೊಡ್ತಾರೆ. ಆಯುರ್ವೇದ ಇದರಲ್ಲಿ ಆಯುರ್ವೇದದ ಮೂಲ ಉದ್ದೇಶ ಹೇಳುವಾಗ ಏನ್ ಹೇಳ್ತಾರೆ ಗ್ರಂಥದಲ್ಲಿ ಆಚಾರ್ಯರು, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನಂಚ ಅಂತ. ಅಂದ್ರೆ ಈ ಆಯುರ್ವೇದ ಅನ್ನೋದಿದೆಯಲ್ಲ, ಅದು ಚಿಕಿತ್ಸಾ ಪದ್ಧತಿ ಮಾತ್ರ ಅಲ್ಲ. ಈಗ ಒಬ್ಬ ಸ್ವಸ್ಥ ಮನುಷ್ಯ ಇದ್ದಾನೆ, ಅವನು ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಂತ ಹೋಗ್ಬೋದು, ನಿಮ್ ಲೈಫ್ ಸ್ಟೈಲ್, ದಿನಚರ್ಯ ಋತುಚರ್ಯ ಇರ್ಬೋದು, ನಿಮ್ ಲೈಫ್ ಸ್ಟೈಲ್ ಅನ್ನು ಯಾವ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ ಆರೋಗ್ಯ ಹಾಗೆ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು ಅನ್ನುವಂತ ಆ ಭಾಗವನ್ನು ಅದು ಅಡ್ರೆಸ್ ಮಾಡುತ್ತೆ ಆಯುರ್ವೇದ. ಜೊತೆನಲ್ಲಿ ಚಿಕಿತ್ಸೆ ಕೂಡ ಕೊಡುತ್ತೆ. ಅನೇಕ ರೋಗಗಳ ಡಯಾಗ್ನೋಸಿಸ್ ಇರ್ಬೋದು, ಆ ರೋಗಗಳ ಕಾರಣ ಏನು ಅಂತ ಹೇಳೋದ್ರಿಂದ, ಸೊ ದಟ್ ಕಾರಣ ಏನು ಅಂತ ಗೊತ್ತಾದ್ರೆ ಆ ಕಾರಣದಿಂದ ದೂರ ಇರ್ಬೋದು. ಸರಿ, ಆ ಭಾಗನು ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ದಿಸ್ ಇಸ್ ಅ ಎರಾ ಆಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಇವತ್ತಿನ ಕಾಲದಲ್ಲಿ ಆಯುರ್ವೇದ ತುಂಬಾ ರೆಲೆವೆಂಟ್. ಯಾವುದನ್ನ ಮೇಲಿಂದ ಬರೀ ಪೇಪರ್ ಹಚ್ಚಿದಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಚಿಕಿತ್ಸೆಯನ್ನ ಬುಡದಿಂದ ತೆಗೆಯುವಂಥದ್ದು. ಅಂಡ್ ಅಲೋಪತಿ ಈಸ್ ವೆರಿ ಗುಡ್ ಅಟ್ ಹ್ಯಾಂಡ್ಲಿಂಗ್ ಕ್ರೈಸಿಸ್. ಈಗ ಯಾವುದೋ ಒಂದು ಎಮರ್ಜೆನ್ಸಿ ಬಂತು, ಆಗ ಅಲೋಪತಿಯಲ್ಲಿ ಇರುವಂತಹ ಕೆಲವೊಂದು ಫಾಸ್ಟ್ ಆಕ್ಟಿಂಗ್ ಡ್ರಗ್ಸ್ ಇರ್ಬೋದು, ಲೈಫ್ ಸೇವಿಂಗ್ ಡ್ರಗ್ಸ್ ಇರ್ಬೋದು, ಆಮೇಲೆ ಟೆಕ್ನಾಲಜಿ, ಡಯಾಗ್ನೋಸ್ಟಿಕ್ಸ್, ಟೆಕ್ನಾಲಜಿ ವಿತ್ ಅಲೋಪತಿ. ಹಾಗಾಗಿ ಅವರ ಕಾಂಟ್ರಿಬ್ಯೂಷನ್ ಆಗಿರ್ತದೆ. ಸೊ ನಮ್ಗೆ ಎಷ್ಟೋ ಸಲ ಬರುತ್ತೆ ಡಿಬೇಟ್, ಬಟ್ ನಾನು ಐ ಆಮ್ ನಾಟ್ ಫಾರ್ ದಟ್ ಡಿಬೇಟ್. ಯಾವ್ದು ಶ್ರೇಷ್ಠ ಆ ರೀತಿ ಹೋಗದೆ ನಮಗೆ ಪೇಷಂಟಿನ ಅವನಿಗೆ ನೋವು, ಅದೇ ವೇದನೆ, ಅವ್ನಿಗೆ ಏನ್ ಸಮಸ್ಯೆ ಇರುತ್ತೆ ಅದು ಉಪಶಮನವೇ ನನಗೆ ಆದ್ಯತೆ ಆಗ್ಬೇಕು ಸಿದ್ಧೇ ಇದೆ. ಮತ್ತೆ ಇದ್ರಲ್ಲಿ ಆಯುರ್ವೇದ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ನಾವ್ ಅದನ್ನ ಸೂಕ್ತವಾಗಿ ಯಾವ ಸಿಚುವೇಶನ್ಗೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಉದಾಹರಣೆಗೆ ಇಮ್ಯೂನ್ ಬೂಸ್ಟರ್ಸ್ ತುಂಬಾ ಚೆನ್ನಾಗಿದೆ ಆಯುರ್ವೇದದಲ್ಲಿ. ನಮ್ಮಲ್ಲಿಗೆ ಎಷ್ಟೋ ಜನ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು, ತಿಂಗಳಲ್ಲಿ ಒಂದ್ಸಲ ಜ್ವರ ಬಂದೇ ಬರುತ್ತೆ, ತಿಂಗಳಿಗೆ ಒಂದ್ಸಲ ನಾವು ಆಂಟಿಬಯೋಟಿಕ್ ಹಾಕ್ಲೇಬೇಕು ಅಂತ. ಆಂಟಿಬಯೋಟಿಕ್ ಸೈಡ್ ಎಫೆಕ್ಟ್ಸ್ ಎಲ್ಲರಿಗೂ ಗೊತ್ತು. ಆಮೇಲೆ ಅಫ್ಕೋರ್ಸ್ ಎಷ್ಟೋ ಜನ ಅಲೋಪತಿ ಕೂಡ ಹೇಳ್ತಾರೆ ಆಂಟಿಬಯೋಟಿಕ್ಸ್ ಇರ್ಬೋದು, ಕೆಲವೊಂದು ಕೊಲೆಸ್ಟ್ರಾಲ್ ಅಲ್ಲಿ ಕೊಡುವಂತಹ ಔಷಧಿ, ಸ್ಟ್ಯಾಟಿನ್ಸ್ ಇರುತ್ತೆ, ಅದ್ರದ್ದೆಲ್ಲ ಸೈಡ್ ಎಫೆಕ್ಟ್ಸ್ ಅವರೇ ಹೇಳ್ತಾರೆ. ಬಟ್ ಹಾಗಾಗಿ ಆ ದಿಕ್ಕಲ್ಲಿ ಎಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದನ್ನ ಅವಾಯ್ಡ್ ಮಾಡ್ಕೊಂಡು, ಎಲ್ಲಿ ನಮಗೆ ಎಮರ್ಜೆನ್ಸಿ ಇರತ್ತೆ ಅಲ್ಲಿ ಸೂಕ್ತವಾಗಿ ನಾವ್ಯಾವ ಸ್ಟ್ರೀಮ್ ಇಂದ ಏನೇನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಇರಬೇಕು. ಜೊತೆನಲ್ಲಿ ಜನರಲ್ ಪಬ್ಲಿಕ್ಗೆ ತುಂಬಾ ಜಾಗ್ರತೆ ಮೂಡಿಸೋದು ತುಂಬಾ ಮುಖ್ಯ. ಸೊ ಇದರಲ್ಲಿ ನಾನೇ ಒಂದು ಗ್ರೇಟ್ ಎಕ್ಸಾಂಪಲ್ ನಿಮ್ ಕಡೆ. ಅಂದ್ರೆ ನೀವು ನನ್ಗೆ ತುಂಬಾ ಹೆಲ್ಪ್ ಮಾಡಿದೀರಾ. ನಾನು 4th ಮಂತ್ ಪ್ರೆಗ್ನೆನ್ಸಿಲಿ ನಾನು ಚಿಕನ್ ಪಾಕ್ಸ್ ಬಂತು. ಸೊ ನನಗೆ ಕೊಟ್ಟಂತ ಔಷಧಿ ಆಗಿರ್ಬೋದು ಅಥವಾ ನನ್ನ ಪಥ್ಯ ಇರ್ಬೋದು, ನನ್ಗೆ ಕೊಟ್ಟಿರೋ ಸಲಹೆ ಇರ್ಬೋದು, ಅಂದ್ರೆ ನೀವು ತುಂಬಾ ನನ್ಗೆ ಇಮೋಷನಲಿ ಸಪೋರ್ಟಿವ್ ಆಗಿದ್ರಿ. ಅಂಡ್ ಅದು ಇಸ್ ವೆರಿ ಇಂಪಾರ್ಟೆಂಟ್ ಆ ಟೈಮ್ಗೆ ನನಗೆ.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನನಗೆ ಅದು ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ ಅಂತ ನನ್ಗೆ ಗೊತ್ತು. ಅಂಡ್ ಐ ಥಿಂಕ್ ಆ ಸಮಯದಲ್ಲಿ ಅಗೇನ್ ಲೈಕ್ ಯು ಸೆಡ್ ಅಲೋಪತಿ ಅಂಡ್ ಆಯುರ್ವೇದ ಅಲ್ಲಿ ಅಗೇನ್ ಬಂದಾಗ ನನಗೆ ಅಲ್ಲಿ ನಾನು ಹೋಗಿದ್ದ ಅಲೋಪತಿ ಅಂದ್ರೆ ನಾನು ಡಾಕ್ಟರ್ ಹತ್ರ ಗೈನಿಕ್ ಹತ್ರ ಹೋದಾಗ್ಲೂ ಶಿ ಸೆಡ್ ಇಟ್ ವಿಲ್ ಕಮ್ ಡೌನ್, ಕಮ್ಮಿ ಆಗುತ್ತೆ, ಒಂದು ಲೋಷನ್ ಕೊಟ್ಟು ಕಳಿಸಿದ್ರು. ಬಟ್ ನೀವು ಅದಾದ್ಮೇಲೆ ನಿಮ್ಗೆ ನಿಮ್ದು ಪರಿಚಯ ಆಯ್ತು ನನಗೆ ನಮ್ಮ ಅತ್ತೆ ಕಡೆಯಿಂದ. ಅಂಡ್ ಆಲ್ಸೋ ನಿಮ್ಮ ಅಕ್ಕ ಮೂಲಕ ನಮ್ಮ ಅತ್ತೆ ಗೊತ್ತಾಯ್ತು ಪರಿಚಯ. ಅಂಡ್ ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ಇಲ್ಲಿವರೆಗೂ ಯು ಬೀನ್ ಅ ವೆರಿ ಗ್ರೇಟ್ ಮೆಂಟರ್, ಗೈಡ್. ನನಗೆ ತುಂಬಾ ನನ್ನ ಜರ್ನಿಲಿ, ಎಸ್ಪೆಷಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಯು ಬೀನ್ ಅ ವೆರಿ ಗ್ರೇಟ್ ಪಾರ್ಟ್ ನನ್ನ ಲೈಫಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಈ ತರ ಕೇಸಸ್ ಅಲ್ಲಿ ಮ್ಯಾಮ್ ಚಿಕನ್ ಪಾಕ್ಸ್ ಬಂದಾಗ ಅಥವಾ ಹರ್ಪೀಸ್ ಬಂದಾಗ ಇನ್ಫೆಕ್ಷನ್ ಮಗುಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದು ತುಂಬಾ ಕೇಳ್ಪಟ್ಟಿದ್ದೀನಿ. ನೀವು ಹೇಳಿದ್ರಿ ನನಗೆ ಅದ್ರ ಬಗ್ಗೆ. ಸೊ ಇದು ಹೆಂಗೆ ಎಫೆಕ್ಟ್ ಆಗದಿರೋ ತರ ನೋಡ್ಕೊಂತಾರೆ, ಅಂದ್ರೆ ಈ ಆಯುರ್ವೇದದಲ್ಲಿ ಹೆಂಗೆ ಎಫೆಕ್ಟ್ ಆಗದಿರೋ ತರ ಹೆಲ್ಪ್ ಆಗುತ್ತೆ ಅನ್ನೋದು ಮುಂಚೂರು ಹೇಳಕ್ಕಾಗುತ್ತೆ? ಪ್ರೆಗ್ನೆನ್ಸಿ ಕೇರ್ ಅಂದ್ರೆ ಇಟ್ ಇಸ್ ಲಿಮಿಟೆಡ್ ಟು ಕೆಲವೊಂದು ಟೆಸ್ಟ್ಗಳಷ್ಟೇ. BP ಚೆಕಪ್ ಇರ್ಬೋದು, ಬ್ಲಡ್ ಟೆಸ್ಟ್, ಅಲ್ಟ್ರಾಸೌಂಡ್, ಮತ್ತೆ ಒಂದಿಷ್ಟು ಸಪ್ಲಿಮೆಂಟ್, ಫೋಲಿಕ್ ಆಸಿಡ್ ಇರ್ಬೋದು, ಐರನ್, ಕ್ಯಾಲ್ಸಿಯಂ ಆ ರೀತಿ. ಮತ್ತೆ BP ಬಂದ್ರೆ BP ಮಾತ್ರೆ, ಶುಗರ್ ಬಂದ್ರೆ ಶುಗರ್ ಇದೆ, ಡಯಾಬಿಟಿಸ್ ಮಾತ್ರೆ, ಅದು ಗೆಸ್ಟೇಷನಲ್ ಡಯಾಬಿಟಿಸ್. ಬಟ್ ದಿಸ್ ಇಸ್ ನಾಟ್ ಆಲ್ ಅಬೌಟ್. ಒಂದು ವಿಧಾನದಲ್ಲಿ ಇದಕ್ಕೆ ಆಂಟಿವೈರಲ್ ಡ್ರಗ್ಸ್ ಕೊಡ್ತಾರೆ ಪ್ರೆಗ್ನೆನ್ಸಿ ನಂತರ. ಇನ್ನು ಕೆಲವರು ಏನ್ ಮಾಡ್ತಾರೆ, ವೈರಲ್ ಇನ್ಫೆಕ್ಷನ್ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ತಂತಾನೆ ಕಂಟ್ರೋಲ್ ಬರುತ್ತೆ ಅನ್ನೋ ಕಾರಣದಿಂದ ಏನು ಮೆಡಿಕೇಶನ್ ಬೇಡ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದ ಈ ರೀತಿಯ ವೈರಲ್ ಇನ್ಫೆಕ್ಷನ್ಸ್ ಬೇರೆ ರೀತಿ ಅಡ್ರೆಸ್ ಮಾಡುತ್ತೆ. ಕಲೆ ಎಲ್ಲ ಆಗಿತ್ತು ತುಂಬಾ, ಆ ಕಲೆ ಉಳಿದೇ ಇರೋ ತರದ ಔಷಧಿಗಳು ಕೂಡ ಆಯುರ್ವೇದದಲ್ಲಿ ತುಂಬಾ ಇದ್ದಾರೆ. ಕರೆಕ್ಟ್. ನಂದಂತೂ ಒಂದು ಕಲೆ ಇಲ್ಲ, ನಾನು ಕಂಪ್ಲೀಟ್ಲಿ ಫುಲ್ ಹಿಂದೆ ಬೆನ್ನಂತೂ ನನ್ ಬೆನ್ನೇ ಕಾಣಿಸ್ತಿರ್ಲಿಲ್ಲ, ಆ ತರ ಆಗಿತ್ತು. ಸೊ ಅಗೇನ್ ನಿಮ್ಮ ಆಯುರ್ವೇದಕ್ಕೆ ಥ್ಯಾಂಕ್ ಯು. ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಕಲೆನೇ ಇಲ್ಲ ನನ್ನ ಮೈಯಲ್ಲಿ ಬಂದಿದೆ. ಸಾಕಷ್ಟು ಇದ್ರ ಬಗ್ಗೆ ಮಾತಾಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನ ಬೇರೆ ಅಮ್ಮಂದ್ರಿಗೆ ಅಥವಾ ಬೇರೆ ಪೇರೆಂಟ್ಸ್ಗೆ ಅಥವಾ ಎಲ್ಲರಿಗೂ ತಿಳಿಸ್ಕೊಡೋ ಮೂಲಕ, ಈ ತರ ತಿಳಿಸ್ಕೊಡೋ ಮೂಲಕ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಆಯುರ್ವೇದಿಕ್ ಅಲ್ಲಿ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್, ಹಿಂಗೆ ಪ್ರೀ ಕನ್ಸೆಪ್ಷನ್ ಏನ್ ಮಾಡ್ಬೋದು ಅಥವಾ ಗರ್ಭ ಸಂಸ್ಕಾರದ ಬಗ್ಗೆ ಏನೇನ್ ಇರ್ಬೋದು ಅದೆಲ್ಲ ಇನ್ವಾಲ್ವ್ ಮಾಡೋಣ. ಸೊ ನೀವ್ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಂಡ್ ದೆನ್ ಪ್ರಾಬ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾಡ್ಬೋದು. ಈ ಗರ್ಭ ಸಂಸ್ಕಾರದ ಬಗ್ಗೆ ನಾವು DNA ಡಿಗ್ರಿನಲ್ಲಿ ಪ್ರಸೂತಿ ಶಿರೋಗ ಅನ್ನುವಂತಹ ಟಾಪಿಕ್ ಇದನ್ನೆಲ್ಲ ಕಲಿತಿರ್ತೀವಿ. ಬಟ್ ನನಗೆ ಗರ್ಭ ಸಂಸ್ಕಾರ ಮಗುವೊಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಆಲ್ ಎವ್ರಿಥಿಂಗ್, ಎಮೋಷನ್ಸ್ ಇರ್ಬೋದು, ಅದೊಂದು ಚೇತನ, ಅದಕ್ಕೆ ಬರೀ ನಾವು ಅದೊಂದು ಶರೀರ ಅಂತ ಟ್ರೀಟ್ ಮಾಡಿದ್ರೆ ಸಾಕಾಗಲ್ಲ. ಒಂದು ಸಂಸ್ಕಾರ ಕೊಟ್ಟು ಭೂಮಿ ತರೋದು ತುಂಬಾ ಮುಖ್ಯ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ನನಗೆ ಟ್ರೈನಿಂಗ್ ಆಗಿತ್ತು ಗುಜರಾತಿನ ಗಾಂಧಿಧಾಮದಲ್ಲಿ. ಇಲ್ಲಿ ಒಂದು ಸಮರ್ಥ ಭಾರತ ಗರ್ಭ ಸಂಸ್ಕಾರ ಏವಂ ಅನುಸಂಧಾನ ಕೇಂದ್ರ ಅಂತ ಹೇಳಿದೆ, ಗರ್ಭ ಸಂಸ್ಕಾರ ಮತ್ತೆ ರಿಸರ್ಚ್ ಸೆಂಟರ್ ಅಂತ. ಅಲ್ಲಿ ನನಗೆ ಟ್ರೈನಿಂಗ್ ಆಯ್ತು. ಅಲ್ಲಿ ನಾನು ಒಂದಿಷ್ಟು ಮಕ್ಕಳನ್ನ ನೋಡಿದೆ. ಆ ಕೇಂದ್ರಕ್ಕೆ ಯಾರು ಎನ್ರೋಲ್ ಮಾಡ್ಕೊಂಡಿದ್ರು ಅವರು ತಾಯಂದ್ರು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು. ಆ ಮಕ್ಕಳು ನೋಡಿದ್ರೇನೆ ಗೊತ್ತಾಗ್ತಿತ್ತು ಇವ್ರು ಎಲ್ಲಾ ಮಕ್ಕಳ ತರ ಇಲ್ಲ, ತುಂಬಾ ಅಬೌವ್ ಇದಾರೆ, ಅಬೌವ್ ಆವರೇಜ್ ಇದಾರೆ ಅಂತ. ಅವ್ರದ್ದು ಶಾರೀರಿಕವಾದ ಆರೋಗ್ಯ ಅಂತೂ ಅಫ್ಕೋರ್ಸ್ ಹೇಗೆ ಚೆನ್ನಾಗಿತ್ತು, ಜೊತೆನಲ್ಲಿ ಅವ್ರಿಗೆ ಒಂದು ಶಾಂತವಾದ ಸ್ವಭಾವ ಇರ್ಬೋದು, ಏನಾದ್ರೂ ಹೇಳ್ಕೊಟ್ರೆ ಗ್ರಹಿಸುವಂಥದ್ದು, ಅವ್ರ ಒಟ್ಟಾರೆ ನಡವಳಿಕೆ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ ನನ್ ಮಗನಲ್ಲಿ ಕಂಪ್ಲೀಟ್ಲಿ ಕಾಣುತ್ತೆ. ಸೊ ಅದಕ್ಕೂ ಆಕ್ಚುಲಿ ಈ ಚಿಕನ್ ಪಾಕ್ಸ್ ಇಂದ ಒಂದು ಮಾರ್ಗ ಆಯ್ತು ನಿನ್ನ ಭೇಟಿ ಮಾಡಕ್ಕೆ. ಗರ್ಭ ಸಂಸ್ಕಾರ ನಾನು ಪಾರ್ಟ್ ಆಗಿದ್ದೆ, ಗರ್ಭ ಸಂಸ್ಕಾರ ಇದ್ರಲ್ಲಿ ಈ ತರ ಸಾಕಷ್ಟು ಜನಕ್ಕೆ ರೀಚ್ ಆಗೋಂಗೆ ನಾವು ಮಾಡ್ಬೇಕು, ನಮ್ ಪ್ರಯತ್ನ ಮಾಡೋಣ ನಾವು. ಬಿಕಾಸ್ ಐ ಥಿಂಕ್ ಎವ್ರಿ ಚೈಲ್ಡ್ ಇಸ್ ಯುನೀಕ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗಿನ ಜನರೇಷನ್ಗೆ ನಮ್ ಕಲ್ಚರ್ ಆಗ್ಲಿ, ನಮ್ ವ್ಯಾಲ್ಯೂಸ್ ಆಗ್ಲಿ, ನಮ್ ಟ್ರೆಡಿಷನ್ ಆಗ್ಲಿ ಹೇಳ್ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಇಂದಾನೆ ಹೊಟ್ಟೆಲಿ ಇದ್ದಾಗಿಂದಾನೆ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ದಿಸ್ ವಿಲ್ ಪ್ರೊಲಾಂಗ್ ಟಿಲ್ ದೇರ್ ಎಂಡ್.
ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಕೊಂತೀನಿ. ವಿಲ್ ಡೆಫಿನೆಟ್ಲಿ ಟಾಕ್ ಅಬೌಟ್ ಆಲ್ ದಿಸ್ ಏನೇನು ಟಾಪಿಕ್ಸ್ ನಾವು ಮಾತಾಡಿದ್ವು ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ನಿಮ್ಗೆ ಕೊಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ಸೆಷನ್ಗೆ ಅಂದ್ರೆ ಈ ಎಪಿಸೋಡ್ಗೆ ಬಂದು ನಿಮ್ ಟೈಮ್ ಕೊಟ್ಟು ಎಷ್ಟು ಬಿಸಿ ಇದ್ದೀರಾ, ಎಷ್ಟು ಆ ಬಿಸಿ ಶೆಡ್ಯೂಲ್ ಅಲ್ಲಿ ನಾನು ಬಂದು ಟೈಮ್ ಕೊಟ್ಟು ಲಾಟ್ ಆಫ್ ಟ್ರಬಲ್ಸ್ ಫ್ರಮ್ ಇಂಟರ್ನೆಟ್ ಅಂಡ್ ಆಲ್ ದಟ್ ಅದೆಲ್ಲ ಬಿಟ್ಟು ಯು ಗಿವನ್ ಮೀ ದಿಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ನೀವು ನನಗೆ ಕೊಟ್ಟಿರೋದಕ್ಕೆ. ಅಂಡ್ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀರ, ದಟ್ಸ್ ಮೋರ್ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಆ ಥರ ಎಪಿಸೋಡ್ಸ್ ನೋಡ್ಬೇಕಂದ್ರೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಅಥವಾ ನೀವು ಯಾವ ಎಪಿಸೋಡ್ ನೋಡ್ಬೇಕಂತ ಇದ್ರೆ ಕಮೆಂಟ್ ಮಾಡಿ ಕೆಳಗಡೆ. ವಿ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ದಿ ಆನ್ಸರ್. ಮ್ಯಾಮ್ ಆದ್ರೂ ಪ್ರೊವೈಡ್ ಮಾಡ್ತಾರೆ, ನಾನಾದ್ರೂ ಆನ್ಸರ್ ಮಾಡ್ತೀನಿ. ನಮ್ಗೆ ಅದ್ರಲ್ಲಿ ಅದನ್ನು ಪಿಕ್ ಮಾಡಿ ಅದನ್ನ ಒಂದು ಎಪಿಸೋಡ್ ಮಾಡ್ಬೇಕಂದ್ರೆ ಖಂಡಿತ ನಾವು ಅದನ್ನ ಖಂಡಿತ ತಗೊಂತೀವಿ. ಸಜೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಅಂಡ್ ನಿಮ್ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನಕ್ಕೆ ತಲುಪಿಸಿ, ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ತಲುಪಿಸಿ. ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಹೆಲ್ಪಿಂಗ್ ಪೀಪಲ್ ಅಂತ ಅನ್ಕೊಂತೀನಿ. ಅಟ್ಲೀಸ್ಟ್ ಒಂದು ರೀತಿಲಿ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಂಟ್ ತನಕ ನೋಡಿದಕ್ಕೆ. ಅಂಡ್ ಇಫ್ ಯು ರಿಯಲಿ ರೆಸನೇಟ್ ಅಂದ್ರೆ ಇದು ನಮ್ಗೆ ಅರ್ಥ ಆಯ್ತು, ಬೇರೆಯವ್ರಿಗೆ ಯಾರು ಕಳಿಸ್ಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಯಾರಾದ್ರೂ ನಿಮ್ಗೆ ಗೊತ್ತಿರೋರಾಗಲಿ ಫ್ರೆಂಡ್ಸ್ ಆಗಲಿ ಯಾರಾದ್ರೂ, ದಯವಿಟ್ಟು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಆಲ್ಸೋ ಇಂಪ್ರೂವ್ ಇನ್ ವಾಟ್ ಯು ಆರ್ ಡೂಯಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಪ್ರೋತ್ಸಾಹ ಮಾಡಿ ಇನ್ನು ನಮ್ಗೆ ಹೆಚ್ಚಿನ ಉತ್ಸಾಹ ಕೊಡಿ ಅಂತ ಹೇಳ್ತೀನಿ. So I would like to end this episode.